ಹೊಸ ವರ್ಷದ ಸಂಭ್ರಮಾಚರಣೆಗೆ ಕೇವಲ ಗಂಟೆಗಳು ಮಾತ್ರ ಬಾಕಿ ಇದೆ. ಹಂಗಾಗಿ ಈಗ ಎಲ್ಲ ರೀತಿಯಾದ ಸಿದ್ಧತೆ ಅಂತೂ ನಡೀತಾ ಇದೆ. ಯಾವ ರೀತಿಯಾಗಿ ಸಿದ್ಧತೆ ಇದೆ, ಹೇಗೆಲ್ಲ ಭದ್ರತೆ ಕೊಡಬೇಕು ಅನ್ನೋದು ಈಗ ಪೊಲೀಸರಿಗೆ ದೊಡ್ಡ ಮಟ್ಟದ ತಲೆನೋವು. ಹಂಗಾಗಿ ಸರ್ಚ್ ಮಾಡೋದಕ್ಕೆ ಬಿ ದಯಾನಂದ್ ಅವರು ಪರಿಶೀಲನೆ ಮಾಡಿದ್ದಾರೆ. ಹೊಸ ವರ್ಷದ ಸಂಭ್ರಮಾಚರಣೆಗೆ ಕೆಲವೇ ಗಂಟೆಗಳು ಬಾಕಿ ಇದೆ. ಎಂಜಿ ರಸ್ತೆ, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ರಸ್ತೆಯಲ್ಲಿ ಭದ್ರತೆಯನ್ನು ಕೊಡಲಾಗಿದೆ. ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಅವರಿಂದ ಪರಿಶೀಲನೆ ಆಯಿತು. ನೋಡಿ, ಹೆಚ್ಚು ಜನ ಸೇರುವ ಕಡೆ 800 CCTV ಕ್ಯಾಮೆರಾಗಳ ಅಳವಡಿಕೆ ಮಾಡಲಾಗಿದೆ. ಕಮಿಷನರ್ ದಯಾನಂದ್ ಅವರಿಗೆ ಹೆಚ್ಚುವರಿ ಪೊಲೀಸ್ ಆಯುಕ್ತ ಸತೀಶ್ ಕುಮಾರ್ ಮತ್ತು DCPಗಳಾಗಿರುವಂಥ ಶೇಖರ್, HT, ಅನಿತಾ ಹದ್ದಣ್ಣ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ. ನಾಳೆ ಹೊಸ ವರ್ಷ ಅಂದರೆ ನಾಳೆ ಬೆಳಗಿಂದನೇ ಶುರು ಮಾಡಿಬಿಡ್ತಾರೆ. ಪ್ರಮುಖವಾಗಿ MG ರೋಡ್ ಮತ್ತು ಬ್ರಿಗೇಡ್ ರೋಡ್ ಅಂತ ಬಂದಾಗ ಅಲ್ಲಿ ಸಾಕಷ್ಟು ಜನ, ಇಡೀ ಬೆಂಗಳೂರಿನ ಜನ, ಇಡೀ ವಿಶ್ವದ ಜನ MG ರೋಡಲ್ಲಿ ಇರ್ತಾರೆ. ಸೊ ಹಂಗಾಗಿ ಒಂಥರ ಕೇಂದ್ರ ಬಿಂದು ಅದು MG ರೋಡು. ಯಾವುದೇ ರೀತಿಯಾಗಿ ಬರುವಂಥ ಜನರಿಗೆ ಸಮಸ್ಯೆ ಆಗಬಾರದು ಅಂತೇಳಿ ಮುಂಜಾಗ್ರತಾ ಕ್ರಮವಾಗಿ ಇಡೀ ವಿಶ್ವದಾದ್ಯಂತ ಬೆಂಗಳೂರಲ್ಲಿ ಬರುವಂಥ ಜನ ಇರ್ತಾರೆ. ಯಾಕಂದರೆ ಬೆಂಗಳೂರು ಅಂತಂದರೆ ಒಂಥರ ಎಲ್ರಿಗೂ ಅದು ಇಷ್ಟನೇ. ಸೊ ಹಂಗಾಗಿ ಬೆಂಗಳೂರು ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗುವಂಥ ಪ್ಲೇಸ್ ಅದರಲ್ಲಿ MG ರೋಡು. ಸೊ ಹಂಗಾಗಿ ಬೇರೆ ಬೇರೆ ಭಾಗದಿಂದ, ಕೇವಲ ನಮ್ಮ ರಾಜ್ಯ ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯದಿಂದಲೂ ಕೂಡ ಇಲ್ಲಿ ಸೆಲೆಬ್ರೇಷನ್ ಮಾಡೋದಕ್ಕೆ ಬರ್ತಾರೆ. ಯಾಕಂದರೆ ಒಂದು ಸೇಫ್ಟಿ ಜಾಗ ಅಂತಂದರೆ ಅದು ಬೆಂಗಳೂರು. ಸೊ ಹಂಗಾಗಿ ಯಾವುದೇ ರೀತಿಯಾಗಿ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಪೊಲೀಸ್ ಕಡೆಯಿಂದ ಭದ್ರತೆಯನ್ನು ಕೊಡಲಾಗಿದೆ. ಸೊ ಇವತ್ತು ದಯಾನಂದ್ ಅವರು, ಕಮಿಷನರ್ ಆಗಿರುವಂಥ ದಯಾನಂದ್ ಅವರು ಯಾವ ರೀತಿಯಾಗಿ ಭದ್ರತೆ ಇದೆ ಅನ್ನೋದ್ರ ಬಗ್ಗೆ ಪರಿಶೀಲನೆಯನ್ನು ಮಾಡಿದ್ದಾರೆ. ನಾಳೆ ಸಂಜೆ 4 ಗಂಟೆಯಿಂದಲೇ ಜನಸಾಗರ ಆಗಿಬಿಡುತ್ತೆ MG ರೋಡಲ್ಲಿ. ಸೊ ಹಂಗಾಗಿ ಯಾವುದೇ ರೀತಿಯಾಗಿ ಸಮಸ್ಯೆ ಆಗಬಾರ್ದು ಅನ್ನೋಂಥ ಕಾರಣಕ್ಕಾಗಿ ಈ ರೀತಿಯ ಪರಿಶೀಲನೆ ಆಗ್ತಾ ಇದೆ. ಹೊಸ ವರ್ಷವನ್ನು ಬರಮಾಡಿಕೊಳ್ಳೋದಕ್ಕೆ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಿದ್ದಾರೆ. ಕೇವಲ ನಂಬರ್ ಅಷ್ಟೇ ಚೇಂಜ್ ಆಗುತ್ತೆ ಬಿಟ್ಟರೆ ಇನ್ನೇನಿಲ್ಲ. ಮತ್ತು ಸಂಭ್ರಮ ಅಂತ ಇರುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಈಗ ಹೊಸ ವರ್ಷವನ್ನು ಬರಮಾಡಿಕೊಳ್ಳೋದಕ್ಕೆ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಿದ್ದಾರೆ. ಅದರಲ್ಲಿ ಬೆಂಗಳೂರು ಅಂತ ಬಂದಾಗ ಸಹಜವಾಗಿ ದೊಡ್ಡ ಮಟ್ಟದಲ್ಲಿ ಸಂಭ್ರಮಾಚರಣೆ ಇರುತ್ತೆ. ಈ ಸಂಭ್ರಮಾಚರಣೆಗೆ ಯಾವ ರೀತಿಯಾಗಿ ಭದ್ರತೆ ಕೊಡಲಾಗಿದೆ ಪೊಲೀಸ್ ಕಡೆಯಿಂದ? ಹೇಮಕುಮಾರ್, ಹೊಸ ವರ್ಷಾಚರಣೆಗೆ ಕೆಲವೇ ಗಂಟೆಗಳು ಬಾಕಿ ಇದೆ. ಈ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯಿಂದಲೂ ಕೂಡ ಸಕಲ ಸಿದ್ಧತೆಯನ್ನ ನಡೆಸಿಕೊಳ್ಳಲಾಗ್ತಾ ಇದೆ. ಅದರಲ್ಲೂ ಬೆಂಗಳೂರು ಸಿಲಿಕಾನ್ ಸಿಟಿ ಹೇಳಬೇಕು ಅಂತಂದ್ರೆ ಹೊಸ ವರ್ಷದ ಸಂಭ್ರಮಾಚರಣೆ ದೊಡ್ಡ ಮಟ್ಟದಲ್ಲಿರುತ್ತೆ. ಈ ಹಿನ್ನೆಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡಬಾರದು ಮತ್ತು ಟ್ರಾಫಿಕ್ ಸಮಸ್ಯೆ ಉಂಟಾಗಬಾರದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಕೆಲವೊಂದು ಮಾರ್ಗಸೂಚಿಗಳನ್ನು ಕೂಡ ಹೊರಡಿಸಲಾಗಿರುವಂತದ್ದು. ಪಬ್ ಕ್ಲಬ್ ಓನರ್ಗಳಾಗಿರಬಹುದು, ಅದೇ ರೀತಿಯಾಗಿ ಆಯೋಜಕರಾಗಿರಬಹುದು ಮತ್ತು ಈ ಒಂದು ಸ್ಥಳದಲ್ಲಿ ಕೆಲಸ ಮಾಡುವಂತ, ಅದರಲ್ಲೂ ಕೂಡ ಈ ಕೇಂದ್ರ ವಿಭಾಗದಲ್ಲಿ ಬರುವಂತಹ MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ನಲ್ಲೇ ಅತಿ ಹೆಚ್ಚಿನ ಜನ ಸೇರ್ತಾರೆ. ಅದೇ ರೀತಿಯಾಗಿ ಕೋರಮಂಗಲ ವ್ಯಾಪ್ತಿಯಲ್ಲೂ ಕೂಡ, ಅದೇ ರೀತಿಯಾಗಿ ಇಂದಿರಾನಗರ ವ್ಯಾಪ್ತಿಯಲ್ಲಿ ಕೂಡ ಅತಿ ಹೆಚ್ಚು ಜನ ಸೇರುವಂತದ್ದು. ಈ ಹಿನ್ನೆಲೆಯಲ್ಲಿ ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರು ಕೂಡ ಹಿರಿಯ ಅಧಿಕಾರಿಗಳ ಸಭೆಯನ್ನು ಕೂಡ ನಡೆಸಿ ಅವ್ರಿಗೂ ಕೂಡ ಕೆಲವೊಂದು ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಇವತ್ತು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರು ಈ ಒಂದು MG ರಸ್ತೆಯಲ್ಲಿರುವಂತಹ ಬ್ರಿಗೇಡ್ ರೋಡ್ ಆಗಿರ್ಬೋದು, ಚರ್ಚ್ ಸ್ಟ್ರೀಟ್ ಆಗಿರ್ಬೋದು, ಈ ಎಲ್ಲಾ ಕಡೆಗಳಲ್ಲೂ ಕೂಡ ಭೇಟಿಯನ್ನ ಕೊಟ್ಟು ಏನೆಲ್ಲ ಭದ್ರತೆಯನ್ನ ಕೈಗೊಳ್ಳಲಾಗಿದೆ ಮತ್ತು ಏನೆಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಪರಿಶೀಲನೆಯನ್ನ ನಡೆಸಿರುವಂತದ್ದು. ಇದರಲ್ಲಿ ಪ್ರಮುಖವಾಗಿ CCTV ಅಳವಡಿಸಲಾಗಿರಬಹುದು, ಬ್ಯಾರಿಕೇಡ್ಗಳನ್ನ ಹಾಕೋದಾಗಿರಬಹುದು ಮತ್ತು ಮಾರ್ಗ ಬದಲಾವಣೆ ಆಗಿರಬಹುದು. ಇವೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ್ರೆ ಹೆಚ್ಚು ಜನ ಸೇರೋದ್ರಿಂದಾಗಿ ಈ ರೀತಿಯಾದಂತಹ ಕ್ರಮಗಳನ್ನ ಕೈಗೊಳ್ಳಲಾಗಿದೆ. 800ಕ್ಕೂ ಹೆಚ್ಚು CCTVಗಳನ್ನ ಈ MG ರೋಡ್ ಮತ್ತು ಚರ್ಚ್ ಸ್ಟ್ರೀಟ್ ನಲ್ಲಿ ಹಾಕಲಾಗಿರುವಂತದ್ದು ಮತ್ತು ಆಯಕಟ್ಟಿನ ಜಾಗದಲ್ಲೂ ಕೂಡ ಒಂದು CCTVಯನ್ನ ಅಲ್ಲಿ ಫಿಕ್ಸ್ ಮಾಡಲಾಗಿರುವಂತದ್ದು. ಅದೇ ರೀತಿಯಾಗಿ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಯನ್ನು ಕೂಡ ಕಾರ್ಯನಿರ್ವಹಿಸೋದಕ್ಕೆ ನೇಮಕ ಮಾಡಲಾಗಿದೆ. ಇನ್ನು ಒಂದು ಕಡೆ ಎಂಟ್ರಿ ಕೊಟ್ರೆ ಮತ್ತೊಂದು ಕಡೆ ಎಕ್ಸಿಟ್, ಒಮ್ಮುಖ ರಸ್ತೆಯನ್ನ ಇಲ್ಲಿ ಏಕಮುಖ ರಸ್ತೆಯನ್ನು ಕೂಡ ಮಾಡಲಾಗಿರೋದು. ಅಂತಂದ್ರೆ ಒನ್ ವೇ, ಯಾವ ವೇನಲ್ಲಿ ಬರ್ತಾರಲ್ಲ ಆ ವೇನಲ್ಲಿ ಎಕ್ಸಿಟ್ ಇರೋದಿಲ್ಲ, ಬೇರೆ ಒಂದು ವೇನಲ್ಲಿ ಜನ ಎಕ್ಸಿಟ್ ಆಗ್ಬೇಕು. ಯಾಕಂತಂದ್ರೆ 12 ಗಂಟೆಯಿಂದ 11 ಗಂಟೆಯಿಂದ 1 ಗಂಟೆಯವರೆಗೂ ಕೂಡ MG ರೋಡ್, ಬ್ರಿಗೇಡ್ ರೋಡ್ ಮತ್ತು ಬೆಂಗಳೂರಿನ ವಿವಿಧ ರಸ್ತೆಗಳಲ್ಲೂ ಕೂಡ ಹೆಚ್ಚಿನ ಜನ ಇರ್ತಾರೆ. ಹೀಗಾಗಿ ಅವ್ರನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕಾಗಿ ಈ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಮತ್ತು ಈ MG ರೋಡ್, ಬ್ರಿಗೇಡ್ ರೋಡ್ ಮತ್ತು ಚರ್ಚ್ ಸ್ಟ್ರೀಟ್ ಆಗಿರ್ಬೋದು, ಕೋರಮಂಗಲ ಆಗಿರ್ಬೋದು, ಈ ರೀತಿಯಾದಂತಹ ಏರಿಯಾಗಳೇನಿದೆ ಅಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಪಾರ್ಕಿಂಗ್ ವ್ಯವಸ್ಥೆಗೂ ಕೂಡ ಅವಕಾಶ ಇರುವುದಿಲ್ಲ. ಬೇರೆ ಕಡೆ ಪಾರ್ಕ್ ಮಾಡೋದಾಗಿರ್ಬೋದು ಮತ್ತು ಮೆಟ್ರೋ ಸೇವೆಯಲ್ಲೂ ಕೂಡ ಕೆಲವೊಂದು ಬದಲಾವಣೆಯನ್ನು ಕೂಡ ತರಲಾಗಿರುತ್ತದೆ. 11 ಗಂಟೆಯ ನಂತರ ಕೇವಲ ಇಳಿಯೋರಿಗೆ ಮಾತ್ರ MG ರೋಡ್ ಮೆಟ್ರೋ ಸ್ಟೇಷನ್ ಏನಿದೆ ಅದಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಅದನ್ನ ಬಿಟ್ಟು
ಮತ್ತೆ ಬೇರೆ ಅಂದ್ರೆ ಟ್ರಿನಿಟಿ ಮೆಟ್ರೋ ಸ್ಟೇಷನ್ ಆಗಿರ್ಬೋದು ಮತ್ತು ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಆಗಿರ್ಬೋದು ಅಲ್ಲಿ ಮಾತ್ರ ಹತ್ತುವಂತಹ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುತ್ತದೆ. ಏನು ಪೊಲೀಸ್ ಇಲಾಖೆ ಹದ್ದಿನ ಕಣ್ಣನ್ನು ಇಟ್ಟಿರುವಂತದ್ದು, ಕಾನೂನು ಸುವ್ಯವಸ್ಥೆ ಯಾವುದೇ ರೀತಿಯಲ್ಲೂ ಕೂಡ ಹದಗೆಡಬಾರದು ಮತ್ತು ಡ್ರಂಕ್ ಅಂಡ್ ಡ್ರೈವ್ ಅನ್ನು ಕೂಡ ಯಾರು ಕೂಡ ಮಾಡಬಾರದು. ಯಾರಾದ್ರೂ ಡ್ರಂಕ್ ಅಂಡ್ ಡ್ರೈವ್ ಮಾಡೋದಂತ ಕಂಡು ಬಂದಂತಹ ಸಂದರ್ಭದಲ್ಲಿ ಅವರ ಲೈಸೆನ್ಸ್ ಅನ್ನ ರದ್ದು ಮಾಡ್ತೇವೆ ಅನ್ನೋ ವಾರ್ನಿಂಗ್ ಅನ್ನು ಕೂಡ ಈಗಾಗಲೇ ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರು ಕೂಡ ಕೊಟ್ಟಿದ್ದಾರೆ. ಮತ್ತು 10 ಗಂಟೆಯ ನಂತರ ಬೆಂಗಳೂರಿನಲ್ಲಿ ಇರುವಂತಹ ಎಲ್ಲಾ ಫ್ಲೈಓವರ್ ಗಳನ್ನು ಕೂಡ ಕ್ಲೋಸ್ ಮಾಡಲಾಗಿದೆ. ಅದರಲ್ಲಿ ಏರ್ಪೋರ್ಟ್ ಫ್ಲೈಓವರ್ ಏನಿದೆ ಅದನ್ನ ಹೊರತುಪಡಿಸಿ ಉಳಿದೆಲ್ಲ ಫ್ಲೈಓವರ್ ಗಳು ಕೂಡ ಬಂದಾಗುತ್ತೆ. 10 ಗಂಟೆಯ ನಂತರ ಏರ್ಪೋರ್ಟ್ ಫ್ಲೈಓವರ್ ಏನಿದೆ ಅದರ ಮೇಲೆ ದ್ವಿಚಕ್ರ ವಾಹನಗಳಿಗೆ ಯಾವುದೇ ರೀತಿಯಲ್ಲೂ ಕೂಡ ಓಡಾಡೋದಕ್ಕೆ ಅವಕಾಶ ಇರೋದಿಲ್ಲ. ಒಟ್ಟಾರೆಯಾಗಿ ಹೊಸ ವರ್ಷವನ್ನ ಒಂದು ಸೂಕ್ಷ್ಮವಾಗಿ ಮಾಡಬೇಕು, ಯಾವುದೇ ಕಾನೂನುಬಾಹಿರ ಚಟುವಟಿಕೆಗಳು ನಡೆಯಬಾರದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಪ್ರಮುಖವಾಗಿ ಡ್ರಗ್ ಪೆಡ್ಲರ್ಗಳಾಗಿರಬಹುದು ಮತ್ತು ಯಾರೆಲ್ಲ ಡ್ರಗ್ ರೌಡಿ ಶೀಟರ್ಗಳಾಗಿರ್ಬೋದು ಅವರೆಲ್ಲರಿಗೂ ಕೂಡ ಕರೆಸಿ ವಾರ್ನಿಂಗ್ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಶಾಂತಿಯುತವಾಗಿ ಮತ್ತು ಸಂಭ್ರಮಾಚರಣೆ ಕಾನೂನು ಸುವ್ಯವಸ್ಥೆಗೆ ಹದಗೆಡುವಂತೆ ಮಾಡಬಾರದು ಅನ್ನೋ ಹಿನ್ನೆಲೆಯಲ್ಲೂ ಕೂಡ ನಗರ ಪೊಲೀಸ್ ಆಯುಕ್ತರು ಸಭೆಗಳನ್ನ ನಡೆಸೋದಾಗಿರ್ಬೋದು, ಬೇರೆ ಬೇರೆ ಇಲಾಖೆಗಳ ಜೊತೆ ಚರ್ಚೆ ಮಾಡೋದಾಗಿರ್ಬೋದು, ಅವೆಲ್ಲವನ್ನೂ ಕೂಡ ಮಾಡಿದ್ದಾರೆ. ಅದರ ಮುಂದುವರಿದ ಭಾಗವಾಗಿ ಇವತ್ತು ಯಾವ ರೀತಿಯಾಗಿ MG ರೋಡ್, ಬ್ರಿಗೇಡ್ ರೋಡ್ ಚರ್ಚ್ ನಲ್ಲಿ ಒಂದು ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ, ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಅನ್ನೋ ಹಿನ್ನೆಲೆಯಲ್ಲಿ ಅವರು ವಿಸಿಟ್ ಕೊಟ್ಟಿದ್ದಾರೆ. ಅವರಿಗೆ ಪಶ್ಚಿಮ ವಿಭಾಗದ ಹೆಚ್ಚುವರಿ ಅಂದ್ರೆ ಅಡಿಷನಲ್ ಸಿಪಿ ಏನಿದ್ದಾರೆ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ ಸತೀಶ್ ಅವರು, ಮತ್ತು ಕೇಂದ್ರ ವಿಭಾಗದ ಸಿಪಿ ಶೇಖರ್ ಟೆಕ್ಕಣ್ಣನವರಾಗಿರ್ಬೋದು ಮತ್ತು ಟ್ರಾಫಿಕ್ ಡಿಸಿಪಿ ಆಗಿರುವಂತಹ ಅನಿತಾ ಹದಡನವರು ಕೂಡ ಇರುವಂತದ್ದು. ಈ ಎಲ್ಲಾ ಅಧಿಕಾರಿಗಳು ಕೂಡ ಸಾಥ್ ಕೊಟ್ಟಿದ್ದಾರೆ. ಕೆಲವೊಂದು ಮಾಹಿತಿಗಳನ್ನು ಕೂಡ ನಗರ ಪೊಲೀಸ್ ಆಯುಕ್ತರು ಪಡ್ಕೊಂಡಿರುವಂತದ್ದು. ನಾಳೆ ಇಷ್ಟೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡ್ರು ಕೂಡ ಅನುಚಿತ ವರ್ತನೆ ಯಾರಾದ್ರೂ ಏನಾದ್ರೂ ಮಾಡಿದ್ರು ಅಂದ್ರೆ ಅವರ ವಿರುದ್ಧವಾಗೂ ಕೂಡ ಕ್ರಮ ತೆಗೆದುಕೊಳ್ಳೋದಕ್ಕೆ ಪೊಲೀಸ್ ಇಲಾಖೆ ಸಿದ್ಧತೆಯನ್ನ ನಡೆಸಿಕೊಂಡಿರುವಂತದ್ದು. ಒಟ್ಟಾರೆ ನಾಳೆ ರಾತ್ರಿ ಏನು ಸಂಭ್ರಮಾಚರಣೆ ಇರುತ್ತೆ ಅದೆಲ್ಲದಕ್ಕೂ ಕೂಡ ಪ್ರಮುಖವಾಗಿ ಪೊಲೀಸ್ ಇಲಾಖೆಯಿಂದ ಸಕಲ ಸಿದ್ಧತೆ ನಡೆದಿರುವಂತದ್ದು. ಎಸ್, ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.